ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಂದು ಚಂದ್ರಕಲಾ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಬೋಟ್ ನೆಕ್ ಡಿಸೈನ್ ಈಸಿ ಮೆಥಡ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಬ್ಲೌಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಹೊಲ್ಕೊಳ್ಬೋದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ನಾನು ಒಂದು ಬ್ಲೌಸ್ನ ಡಿಸೈನ್ಗೆ ಲೆಂತನ್ನು ತಗೊಳ್ಳೋದಾದರೆ 16 ಇಂಚಸನ್ನು ಲೆಂತ್ ತೊಗೊಳ್ತಾ ಇದ್ದೀನಿ. ಬ್ಲೌಸ್ನ ಉದ್ದ ಅಗಲ ಬಂದು 12.5 ಇಂಚಸನ್ನು ತಗೊಳ್ತಾ ಇದ್ದೀನಿ. 12.5 ಇಂಚು ಅಗಲ. ಮತ್ತು ಶೋಲ್ಡರ್ಗೆ ನಾನು 7.5 ಇಂಚಸನ್ನು ತಗೊಳ್ತಾ ಇದ್ದೀನಿ ಶೋಲ್ಡರ್ಗೆ. ಮತ್ತು ನೆಕ್ ವಿಡ್ತ್ ಬಂದು 5 ಇಂಚಸ್ಗೆ ಆ್ಯಡ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ವಿಡ್ತ್ 5 ಇಂಚು. ಮತ್ತು ನೆಕ್ನ ಲೆಂತ್ ಬಂದು 3 ಇಂಚಸನ್ನು ಇಟ್ಕೊಂಡಿದ್ದೀನಿ. ನೆಕ್ ಲೆಂತು, ನೆಕ್ನ ಉದ್ದ, ನೆಕ್ನ ಅಗಲ 5 ಇಂಚು. ಶೋಲ್ಡರ್ ಬಂದು 2.5 ಇಂಚ್ ತೊಗೊಂಡಿದ್ದೀನಿ ಶೋಲ್ಡರು. ಮತ್ತು ಹಾರ್ಮೋಲ್ಗೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ 7 ಇಂಚಸನ್ನು ತೊಗೊಂಡಿದ್ದೀನಿ. ಹಾರ್ಮೋಲು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ 7 ಇಂಚಸ್. ಮತ್ತು ಬ್ಲೌಸ್ನ ಬಾಟಮಲ್ಲಿ ಅವ್ರಿಗೆ ಬಟ್ಟೆ 5 ಇಂಚಸ್ ಇರಬೇಕು, 4 ಇಂಚಸ್ ಬೇಕು. ಸ್ಟಿಚಿಂಗಲ್ಲೆಲ್ಲ ಹೋಗಿ ಅದಕ್ಕೆ 5 ತೊಗೊಂಡಿದ್ದೀನಿ. ಸ್ಟಿಚಿಂಗಲ್ಲಿ 1 ಇಂಚ್ ಹೋಗುತ್ತೆ, 4 ಇಂಚ್ ಉಳ್ಕೊಳ್ಳುತ್ತೆ, ಅದಕ್ಕೆ 5 ಇಂಚ್ ತೊಗೊಂಡಿದ್ದೀನಿ. ಮತ್ತು ಮೇಲೆ ನೆಕ್ನ ಕೆಳಗಡೆ 1 ಇಂಚು ಕ್ಲಾತನ್ನು ಬಿಟ್ಟು, ಮತ್ತು ಉಳಿದಂಥ ಬಟ್ಟೆಗೆ ನಾನು ಡ್ರಾಪ್ ಶೇಪನ್ನು ಕೊಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಮಾರ್ಕಿಂಗು ಬ್ಲೌಸಿಂದು. ಸಿಂಪಲಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿನ ಮೇಲೇ ನಾವು ಕಟ್ ಮಾಡ್ಕೊಂಡು ನೋಡಿ. ಶೋಲ್ಡ್ರು ಒಂದು ಸ್ವಲ್ಪ ಸ್ಲೋಪ್ ಕೊಟ್ಕೊಂಡ್ರೆ ಫಿಟ್ಟಿಂಗು ಕ್ಲಿಯರ್ ಆ್ಯಂಡ್ ತುಂಬ ಚೆನ್ನಾಗಿ ಕೂರುತ್ತೆ ಅಂತ ಮೇಲೆ ಶೋಲ್ಡರ್ ಮೇಲೆ ಹಾರ್ಮೋಲ್ ಕಡೆಯಿಂದ ಮತ್ತು ನೆಕ್ ಕಡೆಗೆ 1/4 ಇಂಚು ಈ ರೀತಿ ನಾನು ಮಾರ್ಕ್ ಮಾಡ್ತಿದ್ದೀನಲ್ಲ, ಈ ರೀತಿ ಮಾರ್ಕ್ ಮಾಡ್ಕೊಂಡು ಅದನ್ನು ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಬ್ಲೌಸ್ನ ಫಿಟ್ಟಿಂಗು ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಈಗ ಮಾರ್ಕ್ ಮಾಡಿದ ರೀತಿಯೇ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಆರ್ಮ್ ಹೋಲು ಮತ್ತು ಶೋಲ್ಡ್ರು ನೋಡಿ, ನಾನು ಸ್ಲೋಪ್ ಯಾವ ರೀತಿ ಕಟ್ ಮಾಡಿದ್ದೀನಿ ಅಂತ ಗೊತ್ತಾಗ್ತಿದೆ. ಮತ್ತು ನೆಕ್ಕು ಮತ್ತು ಡ್ರಾಪ್ ಶೇಪು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇಷ್ಟು ಆದಮೇಲೆ ನಾನು ಬ್ಲೌಸ್ನ ಪೀಸನ್ನು ಸಹ ಕಟ್ ಮಾಡಿದ್ದೀನಿ, ಮತ್ತು ಲೈನಿಂಗ್ನು ಸಹ ಕಟ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಪೀಸು ಮತ್ತು ಲೈನಿಂಗ್, ಮತ್ತು ರಾಂಗ್ ಸೈಡ್ ಅಂತಾರಲ್ಲ ಆ ರೀತಿ ಹಾಕ್ಕೊಂಡು ಅದ್ರ ಮೇಲೆ ಲೈನಿಂಗನ್ನು ಇಟ್ಕೊಂಡಿದ್ದೀನಿ ಈ ರೀತಿ. ಯಾಕಂದರೆ ನಾವು ಎಡ್ಜಲ್ಲಿ ಸ್ಟಿಚ್ ಮಾಡಿ ಮತ್ತು ಟರ್ನ್ ಮಾಡಿಕೊಂಡು ಮತ್ತೊಂದು ಸ್ಟಿಚ್ ಹಾಕ್ಕೊಳ್ಬೇಕು. ಅದಕ್ಕೆ ನಾನು ಈ ರೀತಿ ಹಾಕ್ಕೊಂಡು, ಈ ರೀತಿ ಪಿನ್ಸ್ ಹಾಕ್ಕೊಳ್ಳೋದ್ರಿಂದ ಬಟ್ಟೆ ಜರುಗಲ್ಲ, ಸ್ಟಿಚ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ನಾನು ಈ ರೀತಿ ಪಿನ್ಸನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ನೀವು ಸಹ ಟ್ರೈ ಮಾಡ್ಬೋದು. ಮತ್ತು ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, 1/4 ಇಂಚ್ ಬಿಟ್ಟು ಈ ರೀತಿ ಫುಲ್ಲು ಎಡ್ಜಲ್ಲೇ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿಕೊಂಡು ಒಂದು ನಾಚಸನ್ನು ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೋಬೇಕು. ಮತ್ತು ಅದೇ ರೀತಿ ಕೆಳಗಡೆನೂ ಒಂದು 1/2 ಇಂಚಿಗೆ ಸ್ಟಿಚ್ಚನ್ನು ಹಾಕ್ಕೊಂಡು ಒಂದೇ ಸರಿ ಟರ್ನ್ ಮಾಡ್ಕೊಳ್ಬೇಕು. ಇದು ಸ್ಟಿಚಿಂಗ್ ವಿಡಿಯೋ ಮಿಸ್ ಆಗಿದೆ, ಸಾರಿ ಫ್ರೆಂಡ್ಸ್. ನೋಡಿ, ನಾನು ಸ್ಟಿಚಿಂಗ್ ಮಾಡಿ ರಿಟರ್ನ್ ಮಾಡ್ಕೊಂಡಿದ್ದೀನಿ ಈ ರೀತಿ. ಕೆಳಗಡೆನೂ ಮತ್ತು ನೆಕ್ಕು
ಮತ್ತು ಕೆಳಗಡೆ ಎರಡು ಒಂದೇ ಸರಿ ಸ್ಟಿಚ್ ಮಾಡಿಕೊಂಡು ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಮತ್ತು ಸೈಡ್ಸು ಸಹ ನಾನು ಫಿನಿಶಿಂಗ್ ಸ್ಟಿಚ್ ಒಂದೊಂದು ಹಾಕ್ಕೊಂಡಿದ್ದೀನಿ ಲೈನಿಂಗಿಗೂ ಬ್ಲೌಸ್ಗೂ. ಮತ್ತು ಎರಡು ಈ ರೀತಿ ಮಡ್ಚ್ಕೊಳ್ಬೇಕು. ನಮ್ಮ ಒಂದು ಬಾರ್ಡರ್ನ ಎರಡು ಬಾರ್ಡರ್ ಇದೆ ನೋಡಿ, ಒಂದು ಬಾರ್ಡ್ರನ್ನ ತೊಗೊಳ್ತಾ ಇದ್ದೀನಿ ನಾನು. ಈ ಒಂದು ಬಾರ್ಡರ್ನ ಇಲ್ಲಿ ಹಾಕ್ಕೊಳ್ಳೋದಕ್ಕೆ ಕೆಳಗಡೆಯಿಂದ ಎಷ್ಟು ಲೆಂತ್ ಇದೆಯೋ ಅದಕ್ಕೆ ಮಾರ್ಕ್ ಮಾಡಿಕೊಂಡೆ. ಮತ್ತು ಅಲ್ಲಿಂದ ಇಲ್ಲಿವರೆಗೂ ನಾನು ಬಾರ್ಡರ್ನ ಸ್ಟಿಚ್ ಮಾಡೋದಕ್ಕೆ ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಆ ಒಂದು ಲೈನನ್ನು ಮಾರ್ಕ್ ಅನದರ್ ಸೈಡು ಬೀಳಲಿ ಅಂತ ಈ ರೀತಿ ಮಡಿಸ್ಬಿಟ್ಟು ಟ್ಯಾಪ್ ಮಾಡಿದ್ರೆ ಬೀಳುತ್ತೆ. ಮತ್ತು ನಾವು ಇನ್ನೊಂದು ಸ್ವಲ್ಪ ಗೆರೆ ಹೇಳ್ಕೊಂಡು ಆ ಒಂದು ಲೈನಿನ ಮೇಲೇ ನಾವು ಬಾರ್ಡರನ್ನು ಸ್ಟಿಚ್ ಮಾಡಿಕೊಳ್ಬೇಕು. ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಮಡ್ಚ್ಕೊಂಡು ನೋಡಿ, ನಾನು ಮಡ್ಚ್ಕೊಳ್ತಾ ಇದ್ದೀನಿ. ಇದೇ ರೀತಿ ಒಂದು ಸ್ವಲ್ಪ ಮಡ್ಚ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು. ಮಾಡ್ಕೊಂಡಿದ್ದ ನೋಡಿ, ನಾನು ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ ನೋಡಿ. ಈ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಬಾರ್ಡರನ್ನು. ಮತ್ತು ನಾನು ಲೇಸನ್ನು ಹಾಕ್ಕೊಳ್ಳೋಣ ಅಂತ ಲೇಸ್ ನೋಡಿ ಈ ರೀತಿ ಲೇಸನ್ನು ತೊಗೊಂಡಿದ್ದೀನಿ. ಕೆಳಗಡೆ ಬಾಟಮ್ಗೆ ಮತ್ತು ಒಂದು ನೆಕ್ಗೆಲ್ಲನೂ ಲೇಸನ್ನು ಹಾಕ್ಕೊಳ್ಳೋದಕ್ಕೆ ನೋಡಿ ಈ ರೀತಿ ಎಡ್ಜಲ್ಲೇ ಲೇಸನ್ನು ಸ್ಟಿಚ್ ಮಾಡ್ಕೊಳ್ತೀನಿ ನಾನು. ಆ ವಿಡಿಯೋ ತೋರಿಸಿಲ್ಲ, ಆರಾಮಾಗಿ ಸ್ಟಿಚ್ ಮಾಡ್ಕೊಳ್ಳಿ ಎಡ್ಜಲ್ಲೇ. ಮತ್ತು ಕೆಳಗಡೆ ಮತ್ತು ಒಂದು ಲೂಪು ದಾರಿ ಥರ ಮಾಡ್ಕೊಂಡು ಈ ರೀತಿ ರಿಟರ್ನ್ ಮಾಡಿಕೊಂಡು ಲೂಪನ್ನು ಮಾಡ್ಕೊಳ್ತಾ ಇದ್ದೀನಿ ಬಟನ್ನ ಹಾಕೋದಕ್ಕೆ ನೋಡಿ. ಈ ರೀತಿ ಲೂಪ್ ಮಾಡ್ಕೊಂಡು ಬಟನ್ ಹಾಕ್ಕೊಳ್ಬೇಕು. ಇದಕ್ಕೆ ಸ್ಟಿಚ್ ಮಾಡಿಬಿಟ್ಟು ಅದನ್ನು ಲೂಪನ್ನು ಸ್ಟಿಚ್ ಮಾಡಿದಾದಮೇಲೆ ನಾನು ಲೇಸನ್ನು ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಇದೇ ರೀತಿ ಸ್ಟಿಚ್ ಮಾಡಿರಿ. ಲೇಸನ್ನು ಸ್ಟಿಚ್ ಮಾಡಿದಾದಮೇಲೆ ಬಟನನ್ನು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಟೈಟಾಗಿ ಈ ಒಂದು ಬಟನನ್ನು ಸ್ಟಿಚ್ ಮಾಡ್ಕೊಳ್ಳಿ. ನಾನು ಈ ಬಟನ್ಗೆ ನೋಡಿ ಈ ರೀತಿಯ ಬಟನನ್ನು ತೊಗೊಂಡಿದ್ದೀನಿ ನೋಡಿ. ಸ್ಟಿಚಿಂಗ್ ಆಯಿತು. ಇದೇ ರೀತಿಯ ಸೇಮ್ ಬಟನ್ನು ಕೆಳಗಡೆನೂ ಒಂದು ಇಟ್ಕೊಂಡಿದ್ದೀನಿ, ಸ್ಟಿಚ್ ಮಾಡಿಕೊಂಡೆ. ಮತ್ತು ಈ ಒಂದು ಡಿಸೈನ್ ನೋಡೋದಾದರೆ ಇದು ಸಿಂಪಲ್ಲಾಗಿದೆ, ತುಂಬಾ ಚೆನ್ನಾಗಿದೆ, ಗ್ರ್ಯಾಂಡ್ ಅನಿಸೋದಿಲ್ಲ ಅಂದ್ರೂ ಸಿಂಪ್ಲಿ ಸೂಪರಾಗಿದೆ ಈ ಒಂದು ಡಿಸೈನು. ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ಇದು ಫೈನಲ್ ಲುಕ್ಕು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.